ಹ್ಮ್ ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಹಾಫ್ ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಈಸ್ 36 ಮೀಟರ್. ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಒಂದು ರೆಕ್ಟಾಂಗ್ಯುಲರ್ ಗಾರ್ಡನ್ ಇದೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ, ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ ಅಂದ್ರೆ ಪೆರಿಮೀಟರ್ ಆಫ್ ದ ರೆಕ್ಟಾಂಗ್ಯುಲರ್ ಗಾರ್ಡನ್ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ನೋಡಿ perimeter of rectangle ಏನು 2L plus 2B ಅಲ್ವಾ, ಟ್ವೈಸ್ ಆಫ್ ಲೆಂತ್ ಪ್ಲಸ್ ಟ್ವೈಸ್ ಆಫ್ ಬ್ರೆಡ್ತ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಹಾಫ್ ಆಫ್ ಪೆರಿಮೀಟರ್ ಅಂತಂದ್ರೆ ಹಾಫ್ ಆಫ್ ಪೆರಿಮೀಟರ್. ಹಾಫ್ ಆಫ್ ಪೆರಿಮೀಟರ್ ಅಂದ್ರೆ ಏನು, ಟೂ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ, L plus B ಉಳಿಯುತ್ತೆ. ಓಕೆ, ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 36 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೆಕ್ಟಾಂಗ್ಯುಲರ್ ಏನಿದೆ ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದ್ಯಾನ್ ವಿಡ್ತ್ ಈಸ್ 36 ಮೀಟರ್ ಅಂದ್ರೆ ಹಾಫ್ ದ ರೆಕ್ಟಾಂಗ್ಯುಲರ್ ಇಷ್ಟು ಬರ್ದ್ವಿ. ನೋಡಿ ಈಗ ಇದು 2 ಕ್ಯಾನ್ಸಲ್ ಆಯ್ತು, ನಮ್ಗೇನ್ ಉಳಿತು, L plus B is equals to 36 ಅಂತ ಉಳಿತು. ಸೊ ನಾವೀಗ ಲೆಟ್ ಮಾಡ್ಕೊಳ್ಳೋಣ, ಏನಂತ, ಲೆಟ್ ದ ಲೆಂತ್ ಆಫ್ ದ ಗಾರ್ಡನ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಲೆಂತ್ ವಿಡ್ತ್ ವಿಡ್ತ್ ಆರ್ ಬ್ರೆಡ್ತ್ ಆಫ್ ಗಾರ್ಡನ್ ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಮೀಟರ್ಸ್ ಅಂತ ಇಟ್ಕೋಬೇಕು, ಯೂನಿಟ್ಸ್ ಇದಾವಲ್ವಾ. ಸೊ ಇದು ಎಕ್ಸ್ ಮೀಟರ್, ಇದು ವೈ ಮೀಟರ್ ಅಂತ ಇಟ್ಕೊಳ್ಳೋಣ. ಈಗ ನೋಡಿ ಇಲ್ಲೇನೋ ಲೆಂತ್ ಪ್ಲಸ್ ಬ್ರೆಡ್ತ್ ಅಲ್ವಾ ಇಸ್ ಈಕ್ವಲ್ಸ್ ಟು 36 ಆಯ್ತು. ಅಂದ್ರೆ ಇಲ್ಲಿ ಏನಾಯ್ತು, ನಮ್ಗೆ ಎಕ್ಸ್ ವೈ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36 ಅಂತ ಆಯ್ತು, ಒಂದು ಇಕ್ವೇಶನ್. ಈಗ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡಿ, ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಅಂದ್ರೆ ಇಲ್ಲಿ ಲೆಂತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ ಎಷ್ಟಿದೆ, 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಇದೆ ಅಂದ್ರೆ ಈ ವಿಡ್ತ್ ವೈ ಅಂತ, ಬ್ರೆಡ್ತ್ ವೈ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ, ವೈ ಪ್ಲಸ್ 4 ಇದೆ. ನೋಡಿ 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಎಷ್ಟಿದೆಯೋ ಅದಕ್ಕಿಂತ 4 ಹೆಚ್ಚಿಗೆ ಇದೆ, ಯಾವುದು, ಲೆಂತ್. ಸೊ ಇದು ಒಂದು ಈಕ್ವೇಶನ್ ಆಯ್ತು ನಮ್ಗೆ. ಓಕೆ, ಈಗ ನಾವು ಏನ್ ಮಾಡ್ಕೋಬೇಕು, ಇದು ಫಸ್ಟ್ ಈಕ್ವೇಶನ್ ಅನ್ಕೊಂಡ್ರೆ ಇದು ಸೆಕೆಂಡ್ ಈಕ್ವೇಶನ್ ಅನ್ಕೊಳ್ಳಿ. ಈಗ ನಾವು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಆಸ್ ಯೂಶುವಲ್. ನೋಡಿ ಇಲ್ಲಿ ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ಈಗ ನಾವು ಎಕ್ಸ್ ಗೆ ಒಂದು ವ್ಯಾಲ್ಯೂ ತಗೊಂಡ್ರೆ ವೈ ಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನ ಬರ್ಕೊಂಡು ತಗೋಣ. ಈಗ ನಾವು ಎಕ್ಸ್ ಗೆ ಯಾವ ವ್ಯಾಲ್ಯೂ ತಗೋಬೇಕು, ನೋಡಿ 36 ಇದೆ ಅಲ್ವಾ. 36 ಅಂದ್ರೆ ನಮ್ ಗ್ರಾಫ್ ಅಲ್ಲಿ ಎಷ್ಟು ದೊಡ್ಡದಾಗತ್ತೆ, ಅಷ್ಟು ದೊಡ್ಡ ದೊಡ್ಡ ನಂಬರ್ಸ್ ನಮ್ಗೆ ಕಡಿಮೆ ಆಗತ್ತಲ್ವಾ, ತುಂಬಾ ದೊಡ್ಡದಾಗತ್ತೆ ಬರೆಯೋದಕ್ಕೆ. ಸೊ ನಾವೇನ್ ಮಾಡೋಣ, ಈಗ 4 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ ಇಲ್ಲಿ. ಸೊ ಅದಕ್ಕೆ ಈ ಎಕ್ಸ್ ವೈ ಕೂಡ ನಾವೇನ್ ಲೆಟ್ ಮಾಡ್ಕೊಳ್ಳೋಣ, 4 ಟೇಬಲ್ಸ್ ಅಲ್ಲಿ ಬರುವಂತ ನಂಬರ್ಸ್ ನ ಲೆಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಎಕ್ಸ್ ಲೆಟ್ 20 ಆದ್ರೆ ಏನಾಯ್ತು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36 ಇದೆ. ಎಕ್ಸ್ ಪ್ಲೇಸ್ ಅಲ್ಲಿ 20 ಹಾಕೋಣ, ವೈ ಇಸ್ ಈಕ್ವಲ್ಸ್ ಟು 36. ಈಗ ವೈ ಇಸ್ ಈಕ್ವಲ್ಸ್ ಟು ಏನಾಯ್ತು, 36. ಈ 20 ಈಕ್ವಲ್ಸ್ ಟು ಕಡೆ ಹೋದ್ರೆ -20 ಆಯ್ತು. ವೈ ಇಸ್ ಈಕ್ವಲ್ಸ್ ಟು 36 - 20 16 ಬಂತು. ಅಂದ್ರೆ ಎಕ್ಸ್ 20 ತಗೊಂಡ್ರೆ ನಮ್ಗೆ ವೈ 16 ಬಂತು. ಓಕೆ, ಈಗ ಇನ್ನೊಂದು ವ್ಯಾಲ್ಯೂ ತಗೋಬೇಕಲ್ವಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ತಗೊಳ್ಳೋಣ, 24 ತಗೊಳ್ಳೋಣ. 24 ತಗೊಳ್ಳೋಣ, ಸೇಮ್ ಈಕ್ವೇಶನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36. ಎಕ್ಸ್ ಪ್ಲೇಸ್ ಅಲ್ಲಿ 24 ಹಾಕೋಣ, ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36. ವೈ ಇಸ್ ಈಕ್ವಲ್ಸ್ ಟು 36. ಈ 24 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. ವೈ ಇಸ್ ಈಕ್ವಲ್ಸ್ ಟು 36 - 24 ಎಷ್ಟಾಯ್ತು ನೋಡಿ, 36. 24 ಮೈನಸ್ ಮಾಡಿ, 6 - 4 is 2, 3 - 2 is 1.
ಸೊ 12 ಬಂತು. ಸೊ ಇಲ್ಲಿ 24 ತಗೊಂಡ್ರೆ y ಎಷ್ಟು ಬಂತು ನಮ್ಗೆ 12 ಬಂತು. ಆಯ್ತಾ? ಈಗ ಈ ಈಕ್ವೇಶನ್ ಮಾಡೋಣ. ಈಗ ಇಲ್ಲಿ ಏನಾಗಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 4 ಆಗಿದೆ ಅಲ್ವಾ? ಸೊ ನಾವು ಇಲ್ಲಿ ವೈ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬರ್ಕೊಂತೀನಿ ಪ್ಲೇಸ್. ಇಲ್ಲಿನೂ ಅಷ್ಟೇ 4 ಟೇಬಲ್ಸ್ ಅಲ್ಲಿ ಬರುವಂತ ಲೆಟ್ ಮಾಡ್ಕೊಳ್ಳೋಣ. y ಇಸ್ ಈಕ್ವಲ್ಸ್ ಟು 4 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಡೈರೆಕ್ಟ್ ಆನ್ಸರ್ ಬಂದ್ಬಿಡತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲೇಸ್ ಅಲ್ಲಿ 4 ಹಾಕೋಣ. 4 ಪ್ಲಸ್ 4 ಅಂದ್ರೆ ಎಷ್ಟಾಯ್ತು? 8 ಆಯ್ತು. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಬಂತು. ಓಕೆ, ಅದೇ ರೀತಿ y ಇಸ್ ಈಕ್ವಲ್ಸ್ ಟು ಇನ್ನೊಂದು ನಂಬರ್ ಏನ್ ಇಟ್ಕೊಳ್ಳೋಣ? 8 ಇಟ್ಕೊಳ್ಳೋಣ. ಸೊ ಇಕ್ವೇಶನ್ ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 4 ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲೇಸ್ ಅಲ್ಲಿ 8 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು? 8 ಪ್ಲಸ್ 4 12 ಬಂತು. ಅಂದ್ರೆ ವೈ 8 ಲೆಟ್ ಮಾಡ್ಕೊಂಡ್ರೆ ಎಕ್ಸ್ ಎಷ್ಟು ಬಂತು? 12 ಬಂತು. ಓಕೆ, ಈಗ ನಾವು ಈ ವ್ಯಾಲ್ಯೂಸ್ ನ ಬರ್ಕೊಂಡು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಇದನ್ನ ರಬ್ ಮಾಡಿ ಇಲ್ಲಿ ನಾನು ಬರೀತೀನಿ. ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ಎಕ್ಸ್ 20 ಇದ್ರೆ ವೈ ಎಷ್ಟಿದೆ? 16 ಇದೆ. ಇನ್ನೊಂದು 24 ಇದ್ರೆ ವೈ 12 ಇದೆ. ಇದು ಒಂದು ಇಕ್ವೇಶನ್ ಆಯ್ತು. ಇನ್ನೊಂದು ಇಕ್ವೇಶನ್ದು ಎಕ್ಸ್ 8 ಇದ್ರೆ ವೈ 4 ಇದೆ. ಎಕ್ಸ್ 12 ಇದ್ದಾಗ ವೈ 8 ಇದೆ. ಓಕೆ, ಈಗ ಇದಿಷ್ಟು ರಬ್ ಮಾಡಿ ಗ್ರಾಫ್ ಡ್ರಾ ನೋಡಿ. ಇಲ್ಲಿ ಏನ್ ಮಾಡೋಣ ನಾವು? 1 ಯೂನಿಟ್ ಇಸ್ ಈಕ್ವಲ್ಸ್ ಟು 4 ಮೀಟರ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ನಂಬರ್ಸ್ ಇದಾವಲ್ವಾ? ಸೊ ನಾವು ಚಿಕ್ಕದ್ರಲ್ಲೇ ಮಾಡ್ಕೋಬಹುದು. ಸೊ 1 ಯೂನಿಟ್ 4 ಅಂದ್ರೆ 4 ಟೇಬಲ್ಸ್ ಅಲ್ಲಿ ಬರುವಂತ ನಂಬರ್ಸ್ ಬರಿಬೇಕು. 4, 8, 12, 16 ಹತ್ರ ಬರ್ಕೊಂಡಿದೀನಿ. ಓಕೆ, ಈಗ ಕೋಆರ್ಡಿನೇಟ್ಸ್ ಏನಿದಾವೆ ನೋಡಿ. ಫಸ್ಟ್ ಒನ್ ಏನಿದೆ? 20. ಎಕ್ಸ್ 20 ಇದ್ರೆ ವೈ ಎಷ್ಟಿದೆ? 16. 16 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ. 16 ಎಲ್ಲಿ ಬರುತ್ತೋ ಅಲ್ಲೇವರೆಗೂ ಈ 20 ಲೈನ್ ಅಲ್ಲೇ ತಗೊಂಡು ಹೋಗ್ಬೇಕು. ಓಕೆ, ಇಲ್ಲಿ ಬರುತ್ತೆ. ಓಕೆ, ನೋಡಿ ಇಲ್ಲಿ ಬರುತ್ತಲ್ವಾ? ಸೊ ಇಲ್ಲಿ ಮಾರ್ಕ್ ಮಾಡ್ಬೇಕು ಈ ರೀತಿ. ಸೆಕೆಂಡ್ ಒನ್ ಏನಿದೆ? 24 ಇದೆ. ಎಕ್ಸ್ 24 ಇದ್ದ ವೈ ಎಷ್ಟಿದೆ? 12 ಇದೆ. ಪ್ಲಸ್ 12 ಅಂದ್ರೆ ಮೇಲೇನೆ ತಗೊಂಡೋಗ್ಬೇಕು. ಎಲ್ಲವರೆಗೆ ತಗೊಂಡೋಗ್ಬೇಕು? 12 ಬರೋವರೆಗೂ ತಗೊಂಡೋಗ್ಬೇಕು. ನೋಡಿ ಇಲ್ಲಿ 12 ಬರ್ತಾ ಇದೆ. ಸೊ ಈ ರೀತಿ ಆದ್ರ ಮೇಲೆ ನಾವು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಲೈನ್ಸ್ ಡ್ರಾ ಮಾಡೋಣ. ಪೆನ್ಸಿಲ್ ಶಾರ್ಪ್ ಮಾಡಿಕೊಂಡು ನೀಟಾಗಿ ಡ್ರಾ ಮಾಡಿ ಗ್ರಾಫ್ ಬುಕ್ ಅಲ್ಲಿ. ಇಲ್ಲಿ ಬರೆಯೋಣ ಕೋಆರ್ಡಿನೇಟ್ಸ್. ಫಸ್ಟ್ ಒನ್ 20, 16 ಇತ್ತು. ಸೆಕೆಂಡ್ ಒನ್ 24, 12 ಇತ್ತು. ಓಕೆ, ಈಗ ಸೆಕೆಂಡ್ ಇಕ್ವೇಶನ್ ಮಾಡೋಣ. ನೋಡಿ ಸೆಕೆಂಡ್ ಇಕ್ವೇಶನ್ ಏನಿದೆ? 8 ಇದೆ. ಎಕ್ಸ್ 8 ಇದ್ದಾಗ ವೈ 4 ಇದೆ. ಅಂದ್ರೆ ಇಲ್ಲೇ ಬಂತು ನೋಡಿ, ಇಲ್ಲೇ 4 ಇದೆ ಅಲ್ವಾ? ಸೊ 4 ಬರೋವರೆಗೂ ಇಲ್ಲಿ ಮೇಲೆ ತಗೊಂಡು. ಸೆಕೆಂಡ್ ಒನ್ ಏನಿದೆ? ಎಕ್ಸ್ 12 ಇದ್ರೆ ವೈ 8 ಇದೆ. ಅಂದ್ರೆ ಹೀಗೆ ತಗೊಂಡೋಗಿ ಇಲ್ಲಿ ಬರುತ್ತೆ ನೋಡಿ. ಓಕೆ, ಇಲ್ಲಿ ಬರೋವರೆಗೂ. ಓಕೆ, ಈ ರೀತಿ. ಈಗ ಇದಕ್ಕೇನು ಲೈನ್ ಡ್ರಾ ಮಾಡೋಣ. ಓಕೆ, ಲೈನ್ ಡ್ರಾ ಮಾಡೋಣ. ನೋಡಿ ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ಸ್ ಬರಬೇಕು. ಈ ರೀತಿ ಡ್ರಾ ಮಾಡಿದ್ವಿ. ಈಗ 2 ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ? ಇಲ್ಲಿ ಅಲ್ವಾ? ಸೊ ಈ ಪಾಯಿಂಟ್ ಏನಿದೆ ಅಲ್ಲ, ಇದೇ ಸೊಲ್ಯೂಷನ್. ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಒಂದು ಸೊಲ್ಯೂಷನ್ ಸಿಕ್ಕಿದೆ ನಮ್ಗೆ. ಅದೇನದು? ಆಲ್ರೆಡಿ ಮಾರ್ಕ್ ಮಾಡಿದೀವಿ ನೋಡಿ.
2016 ಅಂತ. ಸೊ ಅದನ್ನೇ ನಾವು ಹೇಳ್ಬೋದು ಸೊಲ್ಯೂಷನ್ ಈಸ್ 2016 ಅಂತ. ಬಟ್ ನಾವು ಇಷ್ಟೇ ಹೇಳಂಗಿಲ್ಲ, ಯಾಕಂದ್ರೆ ಅವ್ರು ಕ್ವಶನ್ ಏನ್ ಕೇಳಿದ್ದಾರೆ, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ಸೊ ಡೈಮೆನ್ಷನ್ಸ್ ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್. ಸೊ ನಾವೇನ್ ಹೇಳೋಣ, ಲೆಂತ್ ಆಫ್ ದ ಗಾರ್ಡನ್ ಈಸ್, ಲೆಂತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ಎಕ್ಸ್ ಇಲ್ಲಿ ಏನ್ ಬಂದಿದೆ, 20 ಬಂದಿದೆ. ಸೊ 20 ಮೀಟರ್ಸ್. ಸೇಮ್ ಅದೇ ರೀತಿ ಬ್ರೆಡ್ತ್, ಬ್ರೆಡ್ತ್ ಆಫ್ ದ ಗಾರ್ಡನ್ ಈಸ್, ಬ್ರೆಡ್ತ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ವೈ 16 ಬಂದಿದೆ, 16 ಮೀಟರ್ಸ್. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬರಿಬೇಕು ನಾವು ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.